ಹಳ್ಳಿಗೆ ನಾನು ಹೋದರೆ ಗುರುತಿಸ್ತಾರೆ. ಯಾವ ಹಳ್ಳಿಗೆ ಎತ್ತಿನ ಗಾಡಿ ಕೂಡ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ ಅಂಥ ಹಳ್ಳಿಗೆ, ಕೆಲವು ಹಳ್ಳಿಗಳಿಗೆ ಕಾಂಕ್ರೀಟ್ ರಸ್ತೆ ಮಾಡಿಸಿದ್ದೀನಿ. ಅವ್ರು ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಾಲದಲ್ಲಿ BJP ಅಂದರೆ ಮೇಲ್ವರ್ಗದವ್ರ ಪಕ್ಷ, ವ್ಯಾಪಾರಿಗಳ ಪಕ್ಷ. ಇವತ್ತು ತಗೊಂಡೋಗಿ ಹರಿಜನರ ಮನೆಯಲ್ಲಿ BJP ಬಾಟ ಆಡ್ತಾ ಇದೆ. ನನ್ನ ಎದುರಾಳಿಗಳು ಇಬ್ಬರು ಒಟ್ಟಾದರು, ಕಿಮ್ಮರತ್ನಾಕರ್ ಅವರು ಮತ್ತು ಮಂಜುನಾಥ್ ಗೌಡರು. ಅವರು ಎರಡು ಪೂರ್ವ ಪಶ್ಚಿಮ. ಅವರು ಇಬ್ಬರು ಒಟ್ಟಾಗಿ ನಾನು ಸೋಲಿಸ್ಬೇಕು ಅಂತ ಮಾಡಿದ್ದು. ಇಂಥ ಸಂದರ್ಭದಲ್ಲಿ ನನಗೆ 12,500 ಲೀಡ್ನಲ್ಲಿ ಗೆಲ್ಸಿಯಾರ ಅಂದರೆ ನಾನು ಮಾಡಿದ ಕೆಲಸನ ಎಲ್ಲೋ ಒಂದು ಕಡೆ ಗುರುತಿಸಿಯಾರಲ್ಲ ಜನ. ಗ್ರಾಮ ಪಂಚಾಯತಿ ಚುನಾವಣೆ, ನನ್ನ ಚುನಾವಣೆಯಲ್ಲಿ ಯಾರು ಕೆಲಸ ಮಾಡಿದಾರೋ ಆ ಕಾರ್ಯಕರ್ತನ ಚುನಾವಣೆ ನಾನು ಅಷ್ಟೇ ಆಸಕ್ತಿಯಿಂದ ಕೂತ್ಕೊಂಡು ಮಾಡಿದ್ದೀನಿ. ಇವತ್ತು ಅತಿ ಹೆಚ್ಚು ಗ್ರಾಮ ಪಂಚಾಯತಿ BJP ಕೈಯಲ್ಲಿದೆ, ಅತಿ ಹೆಚ್ಚು ಸಹಕಾರ ಸಂಘಗಳು BJP ಕೈಯಲ್ಲಿದೆ. ತೀರ್ಥಹಳ್ಳಿ ಭಾರತೀಪುರ ಅಂತ ಒಂದು ಟರ್ನಿಂಗ್ ಘಾಟ ಸೆಕ್ಷನ್ ಇದ್ದಂಗೆ, ಅಲ್ಲಿ ಬಸ್ ಆಕ್ಸಿಡೆಂಟ್ ಆಗಿ ನನ್ನ ಮಗಳು ಮತ್ತು ನನ್ನ ಅತ್ತೆ ಸ್ಪಾಟ್ ಎತ್ತಾದರು. ನಿಮ್ಮ ರಾಜಕೀಯ ಜೀವನದ ಒಂದು 10 ಅತ್ಯುತ್ತಮ ಕೆಲಸ ಅಂತ ಕೇಳಿದರೆ ಏನು ಹೇಳ್ತೀರಿ? ಈವರೆಗಿನ ಒಂದು, ನೀವು ಕರಪ್ಟ್ ಆಗದೇ ಇರುವುದೇ ಭಾಳ ದೊಡ್ಡ ಸಾಧನೆ. ಅದು ಆಯ್ತಲ್ಲ. ಹೌದು. ಇನ್ನೊಂದು, ನಮ್ಮ ತಾಲೂಕಿನಲ್ಲಿ ಯಾವುದೇ ಅಹಿತಕರ ಘಟನೆಗಳು ನನ್ನ ಕಾಲದಲ್ಲಿ ನಡೀಲಿಕ್ಕೆ ಅವಕಾಶ ಇಲ್ಲ. ಎಲ್ಲ ಧರ್ಮ, ಎಲ್ಲ ಜಾತಿಯವ್ರನ್ನು ಪ್ರೀತಿಯಿಂದ ಕಂಡು ಸೌಹಾರ್ದಯುತವಾಗಿ ಹೋಗ್ತಾಯಿದ್ದೀವಿ. ಇನ್ನೊಂದು, ನನ್ನ ಕಾಲದಲ್ಲಿ ಆದಂಥ ಪ್ರಗತಿಯ ಕೆಲಸಗಳು, ಗೌರ್ಮೆಂಟ್ ಕಾಲೇಜ್ ತಂದ್ರಿ, APM ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ತಂದೆ, 5 ಜೂನಿಯರ್ ಕಾಲೇಜ್ಗಳನ್ನು ಪ್ರಾರಂಭ ಮಾಡಿಸಿದೆ, 8 ಹೈಸ್ಕೂಲ್ಗಳನ್ನು ಪ್ರಾರಂಭ ಮಾಡಿಸಿದ್ದೀನಿ, 2 ಮಹಿಳಾ ಹಾಸ್ಟೆಲ್ಗಳನ್ನು ಪ್ರಾರಂಭ ಮಾಡಿದ್ದೀವಿ. ಈ ವರ್ಷ ಇನ್ನೊಂದು ಕಾಲೇಜ್ ವಿದ್ಯಾರ್ಥಿಗಳ ಹಾಸ್ಟೆಲ್ ಮಂಜೂರಾಗಿ ಹೋಗಿದೆ. ITI ಮಂಜೂರು ಮಾಡಿಸಿದ್ದೀನಿ. ಆಮೇಲೆ ಹಾರ್ಟಿಕಲ್ಚರ್ ರಿಸರ್ಚ್ ಸ್ಟೇಷನ್ ಸ್ಯಾಂಕ್ಷನ್ ಮಾಡಿಸಿದ್ದೀನಿ. ಗೋಪಾಲ್ಗೌಡ ಹೆಸರಿನಲ್ಲಿ ಏನೂ ಇರಲಿಲ್ಲ, ಅಲ್ಲಿ ಒಂದು ರಂಗಮಂದಿರ 3 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮಾಡಿಸಿದ್ದೀನಿ. ನಮ್ಮ ಇರುವ ಆಸ್ಪತ್ರೆಯನ್ನು ಅಪ್ಗ್ರೇಡ್ ಮಾಡಿಸಿದ್ದೀನಿ. 50 ಹಾಸಿಗೆ ಇತ್ತು, ಇವತ್ತು 100 ಹಾಸಿಗೆಗೆ ಅಪ್ಗ್ರೇಡ್ ಮಾಡಿದ್ದೀನಿ. ಇವತ್ತು ಕೋಟಿಗಟ್ಟಲೆ ದುಡ್ಡು ತೊಗೊಂಡೋಗಿ ಅದರ ರಿನೋವೇಟ್ ಮಾಡಿದ್ವಿ. ಬೇರೆ ಬೇರೆ ಇದಾಗ್ತಾಯಿದೆ. ಅದರ ಜೊತೆಗೆ ಸಾಕಷ್ಟು ನಮ್ಮ ಆಸ್ಪತ್ರೆ, ಇದು ನಮ್ಮ ಕೋಡಂದೂರು ಹಾಸ್ಪಿಟ್ಲ್ ಅಪ್ಗ್ರೇಡ್ ಆಗಿದೆ. ಅದಕ್ಕೆ ಸುಮಾರು 10 ಕೋಟಿ ರೂಪಾಯಿಗಳ ಬಿಲ್ಡಿಂಗ್ ಈಗಾಗಲೇ ಕನ್ಸ್ಟ್ರಕ್ಷನ್ ಆಗಿ ಮುಗಿತಾ ಬಂದಿದೆ. ಕನ್ನಂಗಿ ಆಸ್ಪತ್ರೆ ಅಪ್ಗ್ರೇಡ್ ಮಾಡಿ ಅದರದ್ದು ಬಿಲ್ಡಿಂಗ್ ಮಾಡಿಸಿದ್ದೀನಿ. ಈ ರೀತಿ ಹೇಳ್ತಾ ಹೋದರೆ ಸಾಕಷ್ಟು ಇದೆ. ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ನಮಗೆ ನಾನು ಕೂರುವಂಥ ಚೇಂಬರ್ ಇರುವಂಥ ತಾಲೂಕು ಪಂಚಾಯಿತಿ ಬಿಲ್ಡಿಂಗು ಸುಮಾರು 13.5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇಡೀ ಈ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯಿತಿಗೆ ಸೇರುವಂಥ ಎಲ್ಲ ಇಲಾಖೆಗಳು ಒಂದೇ ಬಿಲ್ಡಿಂಗ್ನಲ್ಲಿ ಕೂರುವಂಗೆ 3 ಮಹಡಿಯ ಕಟ್ಟಡವನ್ನು ಕಟ್ಟಿ ಎಲ್ಲ ಊರ್ಡ್ಬೇಳೆ ಹೋಗ್ತಾ ಇತ್ತು. ಅಂಥ ಬಿಲ್ಡಿಂಗನ್ನು ತೆಗೆದು ಅದನ್ನು ಕಟ್ಟಿಸಿದ್ದೀವಿ. ತಾಲೂಕು ಆಫೀಸಿನ ಬಿಲ್ಡಿಂಗ್ ಹೊಸ್ತು ರಿನೋವೇಟ್ ಮಾಡಿದ್ದೀವಿ. ಹೇಳ್ತಾ ಹೋದರೆ ತುಂಬ ಉದ್ದ ಪಟ್ಟಿ ಇದೆ. ಭಾರತೀಪುರದ ಫ್ಲೈಓವರ್, ನಾವು ಶಿವಮೊಗ್ಗದಿಂದ ತೀರ್ಥಹಳ್ಳಿ ಹೋಗುವಾಗ ಭಾರತೀಪುರ ಅಂತ ಒಂದು ಟರ್ನಿಂಗ್ ಘಾಟ ಸೆಕ್ಷನ್ ಇದ್ದಂಗಿತ್ತು. ಅಲ್ಲಿ ಬಸ್ ಆಕ್ಸಿಡೆಂಟ್ ಆಗಿ ನನ್ನ ಮಗಳು ಮತ್ತು ನನ್ನ ಅತ್ತೆ ಸ್ಪಾಟ್ ಎತ್ತಾದರು, ಬಸ್ ಪಲ್ಟಿಯಾಗಿ. 6 ಜನ ಒಟ್ಟಿಗೆ ಸ್ಪಾಟ್ ಎತ್ತಾಗಿದ್ದರು. ನಾನು ಅವತ್ತೇ ಯೋಚನೆ ಮಾಡಿದ್ದೆ, ನನ್ನ ಮತ್ತು ನನ್ನ ಕುಟುಂಬಕ್ಕೆ ಬಂದಂಥ ದುಃಖ ಇನ್ಯಾವ ಕುಟುಂಬಕ್ಕೂ ಬರಬಾರ್ದು ಅಂತ. ಅವಕಾಶ ಸಿಕ್ತು. 54 ಕೋಟಿ ವೆಚ್ಚದಲ್ಲಿ ಸ್ಟ್ರೈಟ್ ಹೋಗುವಾಗೆ ಅದಕ್ಕೊಂದು ಫ್ಲೈಓವರ್ ನಿರ್ಮಾಣ ಆಗ್ತಾಯಿದೆ, ಫಿನಿಷಿಂಗ್ ಸ್ಟೇಜ್ನಲ್ಲಿದೆ. ಶಿವಮೊಗ್ಗದಿಂದ ತೀರ್ಥಹಳ್ಳಿಯಿಂದ ಮಂಡಗದ್ದೆಯವರೆಗೆ 530 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಒಂದು ನ್ಯಾಷನಲ್ ಹೈವೇ ಆಗ್ತಾಯಿದೆ. ನಾನು ಇವ್ರನ್ನೂ ಕೂಡ ಈ ಸಂದರ್ಭದಲ್ಲಿ BV ರಾಘವೇಂದ್ರ ನೆನಪು ಮಾಡ್ಕೊಳ್ಬೇಕು. ಅವರ ಸಹಾಯ ನನಗೆ ತುಂಬ ಇದೆ. ಇವೆಲ್ಲವೂ ಕೂಡ ಹಳ್ಳಿಗೆ ನಾನು ಹೋದರೆ ಗುರುತಿಸ್ತಾರೆ. ಯಾವ ಹಳ್ಳಿಗೆ ಎತ್ತಿನ ಗಾಡಿ ಕೂಡ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ ಅಂಥ ಹಳ್ಳಿಗೆ, ಕೆಲವು ಹಳ್ಳಿಗಳಿಗೆ ಕಾಂಕ್ರೀಟ್ ರಸ್ತೆ ಮಾಡಿಸಿದ್ದೀನಿ. ಅವ್ರು ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥವು ಎಲ್ಲವೂ ಕೂಡ ಮಾಡಲಿಕ್ಕೆ ನನಗೆ ಸಾಧ್ಯ ಆಗಿದೆ. ಭಗವಂತ ಕೊಟ್ಟಂಥ ಒಂದು ಈ ಶಕ್ತಿ, ನಮ್ಮ ತೀರ್ಥಹಳ್ಳಿ ಕ್ಷೇತ್ರದ ಜನ ಕೊಟ್ಟಂಥ ಶಕ್ತಿ
ನನಗಿದೆಲ್ಲವೂ ಕೂಡ ಮಾಡಲಿಕ್ಕೆ ಭಾಳ ದೊಡ್ಡ ಇದಾಯಿತು. ನನಗೆ ಯಾರು ನನ್ನ ತೆಗಳ್ತಾರೋ ಯಾರು ಹೊಗಳ್ತಾರೋ, ಯಾಕಂದರೆ ಪಬ್ಲಿಕ್ ಲೈಫ್ ಅದು. ಎಲ್ಲರೂ ನಮಗೇನು ಒಳ್ಳೆ ಸರ್ಟಿಫಿಕೇಟ್ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಎಲ್ಲನೂ ಸರಿ ಮಾಡಲಿಕ್ಕೂ ಆಗೋದಿಲ್ಲ. ಆದರೆ ನನ್ನ ಆತ್ಮಕ್ಕೆ ಒಂದು ಸಂತೋಷ ಆಗುತ್ತೆ. ಎಲ್ಲವೂ ಮಾಡಿದ್ದೀನಿ ಅಂತ ನಾನು ಹೇಳಲ್ಲ, ಮಾಡಲಿಕ್ಕೆ ಬೇಕಾದಷ್ಟು ಇದೆ ಆ ತಾಲೂಕಿಗೆ. ಆದರೆ ಇವತ್ತು ಈ ಕೆಲಸ ಎಲ್ಲ ಮಾಡಿದ್ದೀನಿ ಅನ್ನುವಂಥ ನೆಮ್ಮದಿ ಇದೆ. ಯಾವಾಗ ಯಾರು ಇರಲಿಲ್ಲ ರೀ, 3-4 ಜನ ಬಾವುಟ ಹಿಡ್ಕೊಂಡು ರಸ್ತೆ ಮೇಲೆ ಹೋರಾಟ ನಮ್ಮದು ಆರಂಭದ ದಿನಗಳಲ್ಲಿ. ಈಗ ನಾವೊಂದು ಕರೆ ಕೊಟ್ಟರೆ 1000 ಜನ ಸೇರ್ತಾರೆ. ತೀರ್ಥಹಳ್ಳಿ ಯುವಕರಂತೂ ನನ್ನ ಜೊತೆಗಿದ್ದಾರೆ, ಮಹಿಳೆಯರು, ದಲಿತರು, ಸಾಮಾನ್ಯ ಕೂಲಿಕಾರ ವರ್ಗ. ಇವತ್ತು ನನ್ನನ್ನು ಪ್ರೀತಿ ಮಾಡುವಂಥ ಒಂದು ದೊಡ್ಡ ಬಳಗವೇ ಇದೆ ಅಲ್ಲಿ. ನನ್ನ ಪಕ್ಷವನ್ನು ಮೆಚ್ಚಿಕೊಳ್ಳುವಂಥ, ನಿಮ್ಗೆ ಗೊತ್ತಿದೆ, ಒಂದು ಕಾಲದಲ್ಲಿ BJP ಅಂದರೆ ಮೇಲ್ವರ್ಗದವ್ರ ಪಕ್ಷ, ವ್ಯಾಪಾರಿಗಳ ಪಕ್ಷ, ಇಂಥ ಅನೇಕ ಇದಿತ್ತು, ದುಡ್ಡಿದ್ದವ್ರ ಪಕ್ಷ. ಹಾಂ, ಇವತ್ತು ತಗೊಂಡೋಗಿ ಹರಿಜನರ ಮನೆಯಲ್ಲಿ BJP ಬಾಟ ಹಾರ್ತಾಯಿದೆ. ಅಂಥ ಯುವಕರನ್ನ, ಹರಿಜನರ ಇದರಿಂದನೂ ಕೂಡ ಕರ್ಕೊಂಡು ಬಂದು ಯುವಕರನ್ನ ಇವತ್ತು ಬೆಳೆಸಿದ್ದೀವಿ. ಸಾಕಷ್ಟು ನಿಮಗೆ ಕೊಡಚಾದ್ರಿಗೆ ಹೋಗುವಂಥ ರಸ್ತೆ ಭಾಳ ಒಳ್ಳೆ ಒಂದು ಇದರ ಸ್ಥಳ ಅದು. ಸಾರ್ವಜನಿಕರು ಭಾಳಷ್ಟು ಜನ ಯಾತ್ರಾ ಸ್ಥಳವೂ ಹೌದು, ಭಾಳ ಪ್ರಕೃತಿಯನ್ನು ನೈಸರ್ಗಿಕ ಇದು ಪ್ರವಾಸದ ಧಾಮ ಅದು. ಅದಕ್ಕೆ ಸುಮಾರು 10.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ರಸ್ತೆ ಮಾಡಿಸಿದ್ದೀನಿ. ಸ್ವಲ್ಪ ಕೋರ್ಟ್ ಆರ್ಡ್ರು ಅದು ಇದು ಬಂದು ಒಂದು ಅರ್ಧ ರಸ್ತೆ ಹಾಗೆ ನಿಂತಿದೆ, ಆದರೂ ಕೂಡ ಅದನ್ನು ವಿಶೇಷವಾಗಿ ಗಮನಿಸಿದ್ದೀನಿ. ನಮ್ಮ ತಾಲೂಕಿನಲ್ಲಿ ಬಗರುಕುಂ ಮಂಜೂರು ಮಾಡಿಸಿದ್ದೀವಿ. ಇಂಥವು ಸಾಕಷ್ಟು ಕೆಲಸಗಳನ್ನು ಮಾಡಿಸುವಂಥ ಕೆಲಸ ನನ್ನ ಕಡೆಯಿಂದ ಖಂಡಿತವಾಗಿ ಆಗಿದೆ. ಕೌಲೇದುರ್ಗದಲ್ಲಿ ಒಂದು ಶೌಚಾಲಯ, ಕೌಲೇದುರ್ಗಕ್ಕೆ ಹೋಗೋಕ್ಕೆ ಒಂದು ದಾರಿ, ಇವೆಲ್ಲವೂ ಕೂಡ ನಾವು ಮಾಡಿದ್ದೀವಿ. ಇನ್ನೂ ಕೂಡ ಮಾಡಲಿಕ್ಕೆ ಬೇಕಾದಷ್ಟಿದೆ. ಭಾಳ ಒಳ್ಳೆಯ ಕೆಲಸ ಮಾಡಿದ್ದೀವಿ. ನನಗಂತೂ ಆತ್ಮತೃಪ್ತಿ ಆಗೋ ಹಾಗೆ, ಸಾರ್ವಜನಿಕರಿಗೂ ಸಂತೋಷ ಆಗಿದೆ. ಇಲ್ಲದಿದ್ದರೆ ನನ್ನ ಈ ಚುನಾವಣೆಯಲ್ಲಿ ಈ ಆ್ಯಂಟಿ ಇನ್ಕಂಬರೆನ್ಸಿ ಅಂತೇಳಿ ಬರ್ತದಲ್ಲ ನಮಗೆ, ಈ ಚುನಾವಣೆಯಲ್ಲಿ ಭಾಳಷ್ಟು ಜನ ಹಂಗೆ ಭಾವಿಸಿದರು. ನನ್ನ ಎದುರಾಳಿಗಳು 2 ಒಟ್ಟಾದರು, ಕಿಮ್ಮರತ್ನಾಕರ್ ಅವರು ಮತ್ತು ಮಂಜುನಾಥ್ ಗೌಡರು. ಅವರು 2 ಪೂರ್ವ ಪಶ್ಚಿಮ, ಅವರು ಇಬ್ಬರು ಒಟ್ಟಾಗಿ ನಾನು ಸೋಲಿಸ್ಬೇಕು ಅಂತ ಮಾಡಿದ್ದು. ಇಂಥ ಸಂದರ್ಭದಲ್ಲಿ ನನಗೆ 12,500 ಲೀಡ್ನಲ್ಲಿ ಗೆಲ್ಸಿಯಾರೆ ಅಂದರೆ ನಾನು ಮಾಡಿದ ಕೆಲಸನ ಎಲ್ಲೋ ಒಂದು ಕಡೆ ಗುರುತಿಸಿಯಾರಲ್ಲ ಜನ. ಅದೇ ನಿಮ್ಮ ಕೈ ಹಿಡಿದು, ಅದೇ ನನ್ನ ಕೈ ಹಿಡಿದಿದ್ದು. ನಮ್ಮ ಕಾರ್ಯಕರ್ತರು ಇಷ್ಟು ನಿಷ್ಠಾವಂತರು. ನೀನು ಮೊನ್ನೆ ಸಹಕಾರಿ ಚುನಾವಣೆ ನಡೆದಿದೆ, 18 ಸಹಕಾರಿ ಸಂಘಗಳ ಚುನಾವಣೆ ನಡೆದಿದೆ. ಇವತ್ತಿಗೆ 14 ಸಂಘಗಳು ಕ್ಲಿಯರ್ ಮೆಜಾರಿಟಿ ತೀರ್ಥಹಳ್ಳಿಯಲ್ಲಿ. ಹೆಂಗೆ ಬರಲಿಕ್ಕೆ ಸಾಧ್ಯ? ನಮ್ಮ ಕಾರ್ಯಕರ್ತರ ಮೇಲೆ ಇರೋ ನಂಬಿಕೆ, ನಮ್ಮ ಕೆಲಸದ ಮೇಲೆ ಇರುವಂಥ ಒಂದು ವಿಶ್ವಾಸ, ಇದನ್ನು ಗಳಿಸುವಂಥ ಪ್ರಯತ್ನ ಮಾಡಿದ್ದೀವಿ. ತೀರ್ಥಹಳ್ಳಿ ನೀವು ಆಗಲೇ ಹೇಳಿದ್ರಿ, ಕುವೆಂಪು, ಹಾಮನಾಯಕರು, ಅನಂತಮೂರ್ತಿಯವರು, ಕಡದಾಳ್ ಮಂಜಪ್ಪನವರು ಮತ್ತು ಗೋಪಾಲ್ ಗೌಡರು ಭಾಳ ದೊಡ್ಡ ವ್ಯಕ್ತಿಗಳನ್ನು ಕೊಟ್ಟಿದೆ. ಜ್ಞಾನದ ಪುಣ್ಯಕ್ಷೇತ್ರ ಅದು ಕೊಟ್ಟಿದೆ. ಅದು ಕಲೆ ಇರ್ಬೋದು, ಅದು ಸಂಸ್ಕೃತಿ, ಸಾಹಿತ್ಯ, ರಾಜಕಾರಣ, ಎಲ್ಲ ರಂಗದಲ್ಲಿಯೂ ಕರ್ನಾಟಕ ರಾಜ್ಯಕ್ಕೆ ಬಹಳ ದೊಡ್ಡ ವ್ಯಕ್ತಿಗಳನ್ನು ಕೊಟ್ಟಂಥ ತಾಲೂಕು ಅದು. MK ಇಂದ್ರ ಅವರಿಂದ ಹಿಡಿದು ಇಂಥ ಗಿರೀಶ್ ಕಾಸರವಳ್ಳಿ, ನಮ್ಮ ಕೋಲ್ ರಾಮಕೃಷ್ಣ, ಸರೋಜಿನಿ ಮಹಿಷಿಯವರು, ಇವರೆಲ್ಲ ನಮ್ಮ ತಾಲೂಕಿನವರು. ನಾವು ಹಿನ್ನೆಲೆ ಎಲ್ಲ ನಮ್ಮ ತಾಲೂಕಿನ ಅಂಥವ್ರು ಕೊಟ್ಟಂಥ ತಾಲೂಕು. ಮಾಲ್ಗುಡಿ ಡೇಸನ್ನು ಅಂದಾಗ ನಮಗೆ ನೆನಪಾಗೋ ಕ್ಷೇತ್ರ ಅದು. ಹಂಗಿದ್ದಲ್ಲಿ ನಮಗೆಲ್ಲ ಒಂದು, ನಾನು ಅದನ್ನು ಪುಣ್ಯ, ಆ ಭೂಮಿನಲ್ಲಿ ದೇವರು ನಮಗೆ ಜನ್ಮ ಕೊಟ್ಟಿನಲ್ಲ ಅದು ಅಂತ, ಅದನ್ನು ಯೋಚನೆ ಮಾಡ್ಕೊಂಡೆ ನಾವು ಕೆಲಸ ಮಾಡೋದು. ನಿಮ್ಮ ಕುಟುಂಬದಲ್ಲಿ ಮುಂದಿನ ರಾಜಕೀಯಕ್ಕೆ ಏನಾದರೂ? ಯಾರೂ ಇಲ್ಲ. ನನ್ನ ಮಗನಿಗೂ ಹೇಳಿದ್ದೀನಿ, ಬೇಡ ನನಗೆ ಸಾಕು, ನಾವು ಬೇರೆಯವ್ರನ್ನ ಬೆಳೆಸೋಣ ಅಂತ ಹೇಳಿದ್ದೀವಿ. ಒಟ್ಟು ಎಷ್ಟು ಜನ ಮಕ್ಕಳು? ನನಗೆ 2 ಜನ ಮಕ್ಕಳು. ಒಬ್ಬಳು ಅದೇ ಆಕ್ಸಿಡೆಂಟಲ್ಲಿ ತೀರೋದ್ಲು, 3 ಜನ. ಒಬ್ಬಳು ತೀರೋದ್ಲು, ಹಿರಿಯ ಮಗಳು ತೀರೋದ್ಲು. ಆಮೇಲೆ ಇನ್ನೊಬ್ಬಳು ಮಗಳು ಹುಟ್ಟಿದ್ದಾಳೆ, ಒಬ್ಬ ಮಗ ಇದ್ದಾನೆ. ಒಂದು ಮಗಳು, ಒಬ್ಬ ಮಗ. ಇಬ್ಬರಿಗೂ ಮದುವೆ ಆಗಿದೆ. ನನ್ನ ಸೊಸೆ ಒಳ್ಳೆಯ ಮನೆಯಿಂದ ತಂದಿದ್ದೀವಿ, ಒಳ್ಳೆಯ ಹೆಣ್ಮಗಳು. ನನ್ನ ಸಂಸಾರ ತೂಗಿಸ್ಕೊಂಡು ಹೋಗ್ತಾ ಇದ್ದಾಳೆ. ನನ್ನ ಮಗ ನನ್ನ ಸ್ವಲ್ಪ ಜಮೀನು ಇದ್ದಂಥ ಜಮೀನು ಚೆನ್ನಾಗಿ ಮಾಡ್ಕೊಂಡು
ಇಲ್ಲಿ ಒಂದು ಕಂಪ್ನಿ ಕೆಲಸದಲ್ಲಿದ್ದ. ಅವ್ನು ಬಿಡಿಸಿ ಕರ್ಕೊಂಡು ಹೋದೆ. 12-13 ಗಂಟೆ ಇಲ್ಲಿ ಕೆಲಸ ಮಾಡಬೇಕು, ನೀನು ಜಮೀನು ಮಾಡ್ಕೊಂಡು ಊರಿನಲ್ಲಿ ಇರಪ್ಪ ಅಂತೇಳಿ ಹೇಳಿ ಕರ್ಕೊಂಡೋಗಿದ್ದೀನಿ. ಅವ್ನು ಜಮೀನು ಮಾಡ್ಕೊಂಡಿದ್ದಾನೆ. ನನ್ನ ಮಗಳಿಗೆ ಮದುವೆ ಮಾಡಿಕೊಟ್ಟಿದ್ದೀನಿ. ನನ್ನ ಅಳಿಯ IFS ತಮಿಳ್ನಾಡಿನ ತೇನಿ ಅಂತೇಳಿ ಹೇಳಿ ಅಲ್ಲಿ DFO ಆಗಿದ್ದಾರೆ, ಫಾರೆಸ್ಟ್ ಆಫೀಸರು. ನನ್ನ ಮಗಳಿಗೆ ಒಂದು ಮಗಳು, ನನ್ನ ಮಗನಿಗೆ ಒಬ್ಬ ಮಗ, ನನ್ನ ಮೊಮ್ಮಕ್ಕಳು ಇಬ್ಬರಿದ್ದಾರೆ, ಒಂದು ಹೆಣ್ಣು ಗಂಡು. ಮುಂದಿನ ಮಹತ್ವಾಕಾಂಕ್ಷೆ ಏನು ನಿಮ್ಮದು? ಸರ್, ನಂದೇನು ಮಹತ್ವಾಕಾಂಕ್ಷಿ, ಜನ ಕೊಟ್ಟರೆ ಅಧಿಕಾರ ಇನ್ನಷ್ಟು ಕೆಲಸ ಮಾಡ್ತೀನಿ. ನಿಮಗೆ 70 ದಾಟಿದೆ, ನಿಮ್ಮ ಆರೋಗ್ಯದ ಏನು? ನಾನು ಬೇಗ ನಿವೃತ್ತಿ ಆಗಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ ರಾಜಕಾರಣದಿಂದ. ಬೇರೆಯವರು ಹೆಣ್ಣು ಯಾರನ್ನಾರು ನಮ್ಮ ಪಕ್ಷದಲ್ಲೇ ಬೆಳೆಸಬೇಕು ಅನ್ನುವಂಥದ್ದು ನನ್ನ ಇರಾದೆ ಇದೆ. ಏನಾದರೂ ನಿಮ್ಮ ಕ್ಷೇತ್ರದಲ್ಲಿ ಆ ಥರದ ಇದ್ದಾರೆ, ತುಂಬ ಜನ ಯುವಕರಿದ್ದಾರೆ. ನಾನಷ್ಟೇ ಸಮರ್ಥವಾಗಿ ನನಗಿಂತ ಚೆನ್ನಾಗಿಯೂ ನಡೆಸಬಲ್ಲಂಥವ್ರು ಇದ್ದಾರೆ. ಏನಂದರೆ ನನ್ನ ನೆರಳಿನಲ್ಲಿ ಅವ್ರು ಯಾರು ಕಾಣೋದಿಲ್ಲ. ನಾನು ಹಿಂದಕ್ಕೆ ಸರ್ಕೊಂಡು ಕೂಡಲೇ ಅವ್ರಿಗೆ ಕಾಣ್ತಾರೆ, ಹಂಗಿದ್ದಾರೆ, ಇದ್ದಾರೆ. ಆ ರೀತಿ ಬೆಳೆಸ್ಕೊಂಡು ಬೆಳೆದಿದ್ದೀವಿ. ನಾವೊಂಥರ ಆಲದ ಮರ ಬೆಳೆದಂಗಲ್ಲ, ಅಡಿಗಡೆ ಒಂದು ಕರ್ಕಿನೂ ಹುಟ್ಟಬಾರ್ದು, ಹಂಗೆ ಕೆಲವರು ಬೆಳೀತಾರೆ. ಹಾಗಿಲ್ಲ, ಎಲ್ಲರನ್ನೂ ಬೆಳೆಸ್ಕೊಂಡು, ಅದು ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತಿ ಚುನಾವಣೆ, ನನ್ನ ಚುನಾವಣೆಯಲ್ಲಿ ಯಾರು ಕೆಲಸ ಮಾಡಿದಾರೋ ಆ ಕಾರ್ಯಕರ್ತನ ಚುನಾವಣೆ ನಾನು ಅಷ್ಟೇ ಆಸಕ್ತಿಯಿಂದ ಕೂತ್ಕೊಂಡು ಮಾಡಿದ್ದೀನಿ. ಇವತ್ತು ಅತಿ ಹೆಚ್ಚು ಗ್ರಾಮ ಪಂಚಾಯತಿ BJP ಕೈಯಲ್ಲಿದೆ, ಅತಿ ಹೆಚ್ಚು ಸಹಕಾರ ಸಂಘಗಳು BJP ಕೈಯಲ್ಲಿದೆ ತೀರ್ಥಹಳ್ಳಿಯಲ್ಲಿ. ಖಂಡಿತವಾಗೂ, ಯಾಕಂದರೆ ಒಂದು ವಿಶ್ವಾಸ ಬರಬೇಕು ಜನಕ್ಕೆ. ಇವನ್ನೇ ಎಲ್ಲರೂ ಜೀವ ಮಾಡಿ ಇವನು ಬೆಳೆಸೋದಲ್ಲ, ನನ್ನನ್ನು ಇವು ಬೆಳೆಸ್ತಾನೆ ಅಂದಾಗ ಸಾಮೂಹಿಕವಾಗಿರ್ತದೆ ಮತ್ತು ಸೈದ್ಧಾಂತಿಕವಾಗಿ ಬೆಳಿಬೇಕು. ಸೈದ್ಧಾಂತಿಕವಾಗಿ ಇದು ಭಾಳ ಇಂಪಾರ್ಟೆಂಟು. ರಾಜಕಾರಣದಲ್ಲಿ ಅನೇಕ ಸರಿ ವ್ಯಕ್ತಿ ಪೂಜೆ, ಒಬ್ಬ ವ್ಯಕ್ತಿಗಾಗಿ ನಾನು ಕೆಲಸ ಮಾಡಬೇಕು ಅನ್ನುವಂಥದ್ದು, ಅಥವಾ ಅವನ ವ್ಯಕ್ತಿ ಕೊಡುವಂಥ ದುಡ್ಡಿಗಾಗಿ ಕೆಲಸ ಮಾಡುವಂಥದ್ದು, ಇದು ಸಹಜವಾಗಿ ಇತ್ತೀಚಿನ ರಾಜಕಾರಣದಲ್ಲಿ ಬಂದಿದೆ. ಆದರೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ಸೈದ್ಧಾಂತಿಕವಾಗಿ ಪಕ್ಷ ಬೆಳೆಸಿದ್ದೀವಿ. ಸಿದ್ಧಾಂತಕ್ಕಾಗಿ ನಾನು ಅಂತ, ನಾನಿಲ್ಲದೆ ಬೇರೆ ಯಾರು ನಿಂತರೂ ಓಟ್ ಹಾಕುವಂಥ ಮತದಾರ ಇದ್ದಾನೆ, ಸೈದ್ಧಾಂತಿಕವಾಗಿ ಮತದಾರ ಇದ್ದಾರೆ ನಮಗೆ. ಈ ರೀತಿಯಲ್ಲಿ ನಾವು ಪಕ್ಷನೂ ಬೆಳೆಸ್ಕೊಂಡು ನಾನು ಬೆಳೆದೀನಿ. ನಿಮ್ಮ ಆರೋಗ್ಯದ ಗುಟ್ಟೇನು? ಏನಿಲ್ಲ. ಯಾಕಂದರೆ ನಿಮಗೆ 70 ದಾಟಿದೆ. ಹೌದು, ಶುಗರ್ ಇದೆ, ಒಂದು 89ರಿಂದ ಶುಗರ್ ಇದೆ. ಅದು ಬಿಟ್ಟರೆ ಬೇರೆ ಏನು ಕಾಯಿಲೆ ಇಲ್ಲ ನನಗೆ. ಒಂದು ನೆಮ್ಮದಿಯಿಂದ ಇದೆ ಅಂದರೆ ಆರೋಗ್ಯ. ಬಹುಶಃ ಮನಸ್ಸು ಶುದ್ಧವಾಗಿರೋದಕ್ಕೆ ಕಾರಣ ಇರಬೇಕು. ಶುದ್ಧವಾಗಿರಬೇಕು. ಇವೆಲ್ಲ ಟೆನ್ಷನಿಂದ ಬರೋ ಕಾಯಿಲೆಗಳು, ಶುಗರು, ಅದೆಲ್ಲ ಅದೊಂದು ಇದೆ ಅನ್ನೋದು ಬಿಟ್ಟರೆ ನಾನು ಅದನ್ನು ಮುಚ್ಚಿಡಲಿಲ್ಲ. ಹಾಗಾಗಿ ಇದೆ.